ಬಂದ್ ಕುರಿತು ಮೊದಲಿಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಕಾರ್ಮಿಕ ಸಂಘಟನೆಗಳು 2 ದಿನದ ಭಾರತ ಮುಷ್ಕರಕ್ಕೆ ಕರೆ ಕೊಟ್ಟಿವೆ. 1ನೇ ದಿನ ಇವತ್ತು ನಡೀತಾ ಇದೆ. ಆದ್ರೆ ನಾಳೆನೂ ಕೂಡ ಬಸ್ ಆಟೋಗಳ ಓಡಾಟ ಇರುತ್ತಾ ಇರಲ್ವಾ ಅನ್ನುವಂತಹ ಪ್ರಶ್ನೆ, ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳು ನಾಳೆ ರೋಡಿಗಿಳಿಯಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ನಾಳೆನೂ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೊಟ್ಟಿದ್ದಾರೆ. ನಾಳೆನೂ ಕೂಡ ಈ ರಜೆ ಮುಂದುವರಿಯುತ್ತಾ ಅನ್ನುವಂತಹ ಪ್ರಶ್ನೆ, ನಾಳೆ ನಿಗದಿಯಾಗಿರೋ ಪರೀಕ್ಷೆಗಳು ಮುಂದೂಡಿಕೆ ಆಗುತ್ತಾ ಅನ್ನುವಂತಹ ಗೊಂದಲ ಇದೆ. ಬ್ಯಾಂಕ್ ಪೋಸ್ಟ್ ಆಫೀಸ್ ನಲ್ಲಿ ನಾಳೆನೂ ಕೆಲಸ ಆಗಲ್ವಾ ಅಂತ, ಯಾಕಂದ್ರೆ ಬ್ಯಾಂಕ್ ಪೋಸ್ಟ್ ಆಫೀಸ್ ಆಲ್ರೆಡಿ ಓಪನ್ ಇದೆ, ಆದ್ರೆ ಅಲ್ಲಿ ನೌಕರರು ಬಂದು ಕೆಲಸ ಮಾಡ್ತಾ ಇಲ್ಲ. ಬದಲಾಗಿ ಅವರು ಪ್ರತಿಭಟನೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಸೊ ಹಾಗಾಗಿ ಈ ಗೊಂದಲಗಳು ಇದೆ. ಅಂದ್ರೆ ಇವತ್ತು ಬಂದ್ ಆಗ್ತಾ ಇದೆ. ಇದೇ ರೀತಿಯಾಗಿರುವಂತಹ ಬಂದ್ ನಾಳೆನೂ ಕೂಡ ನಡೆಯುತ್ತಾ, ನಾಳೆ ಬಸ್ ಆಟೋಗಳ ಸಂಚಾರ ಇರುತ್ತಾ ಇರಲ್ವಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಕೆಲವೊಂದಿಷ್ಟು ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಲಾಗಿದೆ. ಈ ರಜೆ ನಾಳೆನೂ ಮುಂದೂಡಿಕೆಯಾಗುತ್ತಾ, ನಾಳೆನೂ ಕೂಡ ರಜೆ ಇರುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಇದಕ್ಕೆ ಸಂಬಂಧಿಸಿದಂತೆ ನಾವು ಕೂಡ ಉತ್ತರವನ್ನ ಆದಷ್ಟು ಬೇಗ ಪಡೆಯೋಣ. ಓಕೆ, ಬೆಂಗಳೂರಿನ ಮೆಜೆಸ್ಟಿಕ್ ಭಾಗದಿಂದ ನಮ್ಮ ಪ್ರತಿನಿಧಿ ಪವಿತ್ರ ನಮ್ಮೊಂದಿಗೆ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಜೊತೆಗೆ ನರಸಿಂಹಮೂರ್ತಿಯು ಕೂಡ ಇನ್ನೊಂದು ಭಾಗದಿಂದ ಇದ್ದಾರೆ. ಇಬ್ಬರಿಗೂ ಕೂಡ ವೆಲ್ಕಮ್. ಪವಿತ್ರ, ಮೊದಲಿಗೆ ನಿಮ್ಮ ಹತ್ರ ಬರ್ತೀನಿ. ಇವತ್ತಿನ ಬಂದ್ ಸಕ್ಸಸ್ಫುಲಿ ಆಗಿದೆಯಾ? ಏನ್ ಅನಿಸ್ತಾ ಇದೆ? ನೀವು ಕೂಡ ಗ್ರೌಂಡ್ ರಿಪೋರ್ಟ್ ಮಾಡ್ತಿದ್ದೀರಾ? ಸಭಾ, ಇವತ್ತಿನ ಬಂದ್ ಒಂದು ಹಂತದಲ್ಲಿ ಸಕ್ಸಸ್ ಅಂತಾನೆ ಹೇಳಿದ್ರು ಕೂಡ, ಆದರೆ ಜನರು ಅಷ್ಟಾಗಿ ಬಂದ್ನ ಭೀತಿಗೆ ಮನೆ ಒಳಗಡೆನೆ ಇದ್ದಾರೆ, ಅವರು ಹೊರಗಡೆ ಬಂದಿಲ್ಲ. ಆದ್ರಿಂದ ಈ ಒಂದು ಮೆಜೆಸ್ಟಿಕ್ ಭಾಗದಲ್ಲಿ ನೋಡೋದಾದ್ರೆ ಬಸ್ಗಳು ಇದೆ, ಬಸ್ಗಳ ಸಂಚಾರ ಇವತ್ತು ಅಂದ್ರೆ ಬೆಳಗ್ಗೆ 1-2 ತಾಸು ಒಂದಿಷ್ಟು ವ್ಯತ್ಯಯ ಆದ್ರೂ ಕೂಡ ತದನಂತರ ಸುಮಾರು 10 ಗಂಟೆಯ ನಂತರ ಬಸ್ಗಳು ಸಂಚರಿಸೋದಕ್ಕೆ ಪ್ರಾರಂಭವಾದವು. ಆದರೆ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಬಸ್ಗಳನ್ನ ಕಡಿತಗೊಳಿಸಿದ್ರು. ಇವತ್ತು ಇಲ್ಲಿ ನೋಡ್ತಾ ಇದ್ರೆ ಸಾಮಾನ್ಯವಾಗಿ ಪ್ಲಾಟ್ಫಾರ್ಮ್ ತುಂಬಿ ತುಳುಕ್ತಾ ಇರುತ್ತೆ ಬೇರೆ ದಿನಗಳಲ್ಲಿ, ಆದ್ರೆ ಇವತ್ತು ಜನರು ಇಲ್ಲ. ಸೊ ಅದರಿಂದ ಬಿಎಂಟಿಸಿ ಸಂಚಾರವನ್ನ ಒಂದಿಷ್ಟು ಕಡಿಮೆಗೊಳಿಸಲಾಗಿದೆ. ಆದ್ರೆ ಸಂಪೂರ್ಣವಾಗಿ ಬಸ್ ಸಂಚಾರ ಸ್ಥಗಿತಗೊಳಿಸಿಲ್ಲ. ಕೇವಲ 1-2 ಗಂಟೆ ಅವಧಿಗೆ ಅಷ್ಟೇ ಸಂಚಾರವನ್ನ ಸ್ಥಗಿತಗೊಳಿಸಿತ್ತು. ಇನ್ನು ಕೆಲವೊಂದು ಏರಿಯಾಗಳಿಗೆ ಬಸ್ ಇಲ್ಲದೆ ಇರೋದ್ರಿಂದ ಒಂದಿಷ್ಟು ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಆಟೋ ಸಂಚಾರ ಕೊಂಚ ಮೆಜೆಸ್ಟಿಕ್ ಸುತ್ತಮುತ್ತ ವ್ಯತ್ಯಯ ಆದಂತೆ ಕಾಣಿಸ್ತಾ ಇದೆ. ಜೊತೆಗೆ ದುಪ್ಪಟ್ಟು ದುಡ್ಡನ್ನ ವಸೂಲಿ ಮಾಡ್ತಾರೆ ಅಂತ ಪೊಲೀಸರು ದಂಡ ಪ್ರಯೋಗವನ್ನ ಮಾಡಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಕೂಡ ಭಯಪಟ್ಟು ಆಟೋವನ್ನ ಮುಷ್ಕರಕ್ಕೆ ಬೆಂಬಲವನ್ನ ಕೊಟ್ಟಿದ್ರು. ಇನ್ನು ಈಗ ಕನ್ನಡ ಪರ ಸಂಘಟನೆಗಳು ಕೆಲವೊಂದು ಬಸ್ ಮೆಜೆಸ್ಟಿಕ್ ಭಾಗದಲ್ಲಿ ಸಂಚರಿಸ್ತಾ ಇರುವಂತಹ ಬಸ್ಸನ್ನ ಕೂಡ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಬೆಳಗ್ಗೆ ಕಲ್ಲು ತೂರಾಟದಂತಹ ಅಹಿತಕರ ಘಟನೆ ನಡೆದಿದ್ದರಿಂದ ಕೊಂಚ ಏರುಪೇರು ಆದ್ರೂ ಕೂಡ ಜನರು ಈಗ ಇಲ್ಲ ಅನ್ನುವಂತಹ ಕಾರಣಕ್ಕೆ ಬಿಎಂಟಿಸಿಯನ್ನ ಸ್ಥಗಿತಗೊಳಿಸಿದ್ದಾರೆ ವಿನಃ ಬಂದ್ಗೆ ಬೆಂಬಲ ಅಂತ ವ್ಯಕ್ತಪಡಿಸಿ ಈಗ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಬಸ್ ಅನ್ನ ಸ್ಥಗಿತಗೊಳಿಸಿಲ್ಲ. ಸಭಾ, ಓಕೆ ಪವಿತ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗೆ. ಎಸ್, ಇದು ಮೆಜೆಸ್ಟಿಕ್ ಭಾಗದ ದೃಶ್ಯಾವಳಿಗಳು ಆಗಿತ್ತು. ಇನ್ನು ಬೆಂಗಳೂರಿನ ಮತ್ತೊಂದು ಭಾಗದಿಂದ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನಮ್ಮೊಂದಿಗೆ ಲೈವ್ ಜಾಯ್ನ್ ಆಗ್ತಿದ್ದಾರೆ. ನರಸಿಂಹಮೂರ್ತಿ, ಬೆಂಗಳೂರಿನ ಯಾವ ಭಾಗದಲ್ಲಿದ್ದೀರಾ? ಹೇಗೆ ಬಂದ್ ನಡೀತಾ ಇದೆ? ಸಭಾ, ಒಂದು ರೀತಿ ಭಾರತ ಬಂದ್ಗೆ ಕಾರ್ಮಿಕ ಸಂಘಟನೆಗಳೇನು ಒಂದು ಕರೆಯನ್ನ ಕೊಟ್ಟಿದ್ದಾವೆ. ಆ ಕರೆ ಬಹುಶಃ ಬೆಂಗಳೂರಿನಲ್ಲಿ ನೀರಸ ಮಟ್ಟಿಗೆ ಪ್ರತಿಕ್ರಿಯೆ ವ್ಯಕ್ತವಾಗಿರ್ತಕ್ಕಂತಹದ್ದು. ಎಂದಿನಂತೆ ಬಸ್ಗಳು ಕೆಎಸ್ಆರ್ಟಿಸಿ ಬಸ್ ಇರಬಹುದು, ಬಿಎಂಟಿಸಿ ಬಸ್ ಇರಬಹುದು, ಎಂದಿನಂತೆ ಸಂಚಾರವನ್ನ ಮಾಡ್ತಿರ್ತಕ್ಕಂತಹದ್ದು.
ಮೈಸೂರು ರಸ್ತೆಯಲ್ಲಿರ್ತಕ್ಕಂಥ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಬೆಳಗ್ಗೆಯಿಂದ ಬಸ್ಗಳು ಓಡಾಡ್ತಿರ್ತಕ್ಕಂಥದ್ದು. ಅಂದ್ರೆ ಪ್ರಯಾಣಿಕರು ಬರ್ತಕ್ಕಂತಹ ಒಂದು ಅಂದ್ರೆ ಬರ್ತಕ್ಕಂತಹ ಹಿನ್ನೆಲೆಯಲ್ಲಿ ಯಾವಾಗ ಪ್ರಯಾಣಿಕರು ಬರ್ತಾರೋ ಅವರ ಬರುವಿಕೆಯನ್ನ ನೋಡಿಕೊಂಡು ಇದೀಗ ತಾನೇ ಬಸ್ಗಳ ಸಂಚಾರ ಸಹ ಆರಂಭ ಮಾಡಿರ್ತಕ್ಕಂಥದ್ದು. ಇನ್ನು ಎಂದಿನಂತೆ ಬೆಳಗ್ಗೆಯಿಂದ ಮೆಟ್ರೋ ಸಂಚಾರ ಸಹ ಆರಂಭವಾಗಿರ್ತಕ್ಕಂಥದ್ದು. ನಾವೀಗ ಬೆಂಗಳೂರಿನ ವಿಜಯನಗರದ ಹೊಸಹಳ್ಳಿ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಮೆಟ್ರೋ ನಿಲ್ದಾಣದ ಬಳಿ ಇರತಕ್ಕಂತಹದ್ದು. ಅಂದ್ರೆ ಎಂದಿನಂತೆ ಮೆಟ್ರೋ ನಿಲ್ದಾಣಗಳಿಗೆ ಮೆಟ್ರೋದಲ್ಲಿ ಓಡಾಡ್ತಕ್ಕಂತಹ ಪ್ರಯಾಣಿಕರು ಬರ್ತಿರ್ತಕ್ಕಂತಹದ್ದು. ಆದ್ರೆ ಮಾಮೂಲಿ ದಿನಗಳಿಗೆ ಹೋಲಿಕೆಯನ್ನ ಮಾಡಿದ್ರೆ ಇವತ್ತು ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಬಸ್ಗಳ ಅವೈಲಬಿಲಿಟಿ ಇಲ್ಲ, ಮತ್ತೆ ಬಂದ್ ಬೇರೆ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಜನರು ಯಾರು ಕೂಡ ಹೊರಗಡೆ ಬರೋದಕ್ಕೆ ಪ್ರಯತ್ನವನ್ನ ಪಡ್ತಿಲ್ಲ. ಹೀಗಾಗಿ ಮಾಮೂಲಿ ದಿನಗಳಿಗಿಂತ ಸ್ವಲ್ಪ ಮಟ್ಟಿಗೆ ಪ್ರಯಾಣಿಕರ ಸಂಖ್ಯೆ ಮೆಟ್ರೋದಲ್ಲಿ ವಿರಳವಾಗಿದೆ. ಅದನ್ನ ಹೊರತುಪಡಿಸಿ ಮೆಟ್ರೋ ಪ್ರತಿ 4 ನಿಮಿಷಕ್ಕೊಮ್ಮೆ ಸಂಚಾರವನ್ನ ಮಾಡ್ತಿರ್ತಕ್ಕಂತಹದ್ದು. ಮೆಟ್ರೋಗೆ ಯಾವುದೇ ಅಡೆತಡೆಗಳಿಲ್ಲದೆ ಮೆಟ್ರೋ ಸಂಚಾರ ನಡೀತಿರ್ತಕ್ಕಂತಹದ್ದು. ಸೂಕ್ತ ಪೊಲೀಸ್ ಬಂದೋಬಸ್ತನ್ನ ಸಹ ಪ್ರತಿ ನಿಲ್ದಾಣಗಳಿಗೂ ಸಹ ಮಾಡಲಾಗಿದೆ. ಹೀಗಾಗಿ ಮೆಟ್ರೋ ಇರಬಹುದು ಅಥವಾ ಆಟೋಗಳು ಇರಬಹುದು, ಟ್ಯಾಕ್ಸಿಗಳಿರಬಹುದು, ಇವು ಎಂದಿನಂತೆ ಓಡಾಟವನ್ನ ನಡೆಸ್ತಿರ್ತಕ್ಕಂತಹದ್ದು. ಸಭಾ ಓಕೆ ನರಸಿಂಹಮೂರ್ತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗೆ. ಇವಾಗ BMTC MD ಆಗಿರುವಂತಹ ಪ್ರಸಾದ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಬೆಳಗ್ಗೆ 1-2 ಗಂಟೆ ಬಸ್ ಸಂಚಾರ ಇರಲಿಲ್ಲ, ಅದಾದ ನಂತರ ಸ್ವಲ್ಪ ಮಟ್ಟಿಗೆ ಸ್ಟಾರ್ಟ್ ಆಯಿತು. ಈಗ ಕಂಪ್ಲೀಟ್ಲಿ ಬಸ್ ಸಂಚಾರ ಸ್ಟಾರ್ಟ್ ಆಗಿದೆಯಾ ಸರ್? ಮೇಡಮ್, ಬೆಳಗ್ಗೆ ಫಸ್ಟ್ ಆಪರೇಷನ್ ಅಲ್ಲಿ ನಮ್ಗೆ 1194 ಶೆಡ್ಯೂಲ್ಸ್ ನಲ್ಲಿ ನಾವು 407 ಶೆಡ್ಯೂಲ್ಸ್ ಆಪರೇಟ್ ಮಾಡಿದೀವಿ. 787 ಶೆಡ್ಯೂಲ್ಸ್ ಕ್ಯಾನ್ಸಲ್ ಮಾಡಿದೀವಿ. ಮತ್ತು ಮಲ್ಲೇಶ್ವರಂ ಸರ್ಕಲ್ ಕಡೆ ಒಂದು 3 ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿದ್ದಕ್ಕೆ ಅದು ಸೇಫ್ಟಿಗೋಸ್ಕರ ನಾವು ಸ್ಟಾಪ್ ಮಾಡಿದ್ವಿ. ಮತ್ತು ಜನರಲ್ ಶಿಫ್ಟ್ ಏನು ಬೆಳಗ್ಗೆ 9ಕ್ಕೆ ಸ್ಟಾರ್ಟ್ ಆಗುತ್ತೋ ಅದು 2032 ಶೆಡ್ಯೂಲ್ಸ್ ಇತ್ತು. ಅದರಲ್ಲಿ ಸುಮಾರು 413 ಶೆಡ್ಯೂಲ್ಸ್ ಆಪರೇಟ್ ಮಾಡಿದೀವಿ. ಮತ್ತು 1619 ಶೆಡ್ಯೂಲ್ಸ್ ಅನ್ನು ನಾವು ಕ್ಯಾನ್ಸಲ್ ಮಾಡಿದ್ವಿ. ನಾವು 1-2 ಬಸ್ ಡಿಪೋಸ್ ನೋಡಿದೀವಿ. ನೋಡಿದ ನಂತರ ಮತ್ತು ನಮ್ಮ ಡಿಪೋ ಮ್ಯಾನೇಜರ್ಸ್ ಎಲ್ಲರೂ ಕೂಡ ಹೆಡ್ ಆಫೀಸ್ ಎಲ್ಲ ಅಲ್ಲೇ ಕೂತ್ಕೊಂಡಿದ್ದಾರೆ. ಪರಿಸ್ಥಿತಿ ಅವಲೋಕಿಸಿ ಜನರ ಬೇಡಿಕೆ ತಕ್ಕಂತೆ ಮತ್ತು ಸೇಫ್ಟಿ ಸುರಕ್ಷತೆಗೆ ತಕ್ಕಂತೆ ಬಸ್ಗಳನ್ನು ನಾವು ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡ್ತೀವಿ. ಓಕೆ ಸರ್, ಇವಾಗ ಸದ್ಯಕ್ಕೆ ಎಷ್ಟು ಬಸ್ಗಳು ಓಡಾಡ್ತಾ ಇದೆಯಾ ಸರ್? ಸುಮಾರು 413 ಶೆಡ್ಯೂಲ್ಸ್ ಇನ್ನೂ ಓಡಾಡ್ತಾ ಇದೆ ಮೇಡಮ್ ನಮ್ದು. ಮತ್ತು ಪರಿಸ್ಥಿತಿ ನಾವು ಕಂಟ್ರೋಲ್ ರೂಮ್ ಇಂದ ನಾವು ಅವಲೋಕಿಸ್ತಾ ಇದ್ದೀವಿ. ಓಕೆ ಓಕೆ ಓಕೆ, ಇದು ಇವತ್ತಿನ ಪರಿಸ್ಥಿತಿ. ಆದ್ರೆ ಮತ್ತೆ ನಾಳೆ ಏನ್ ಸರ್? ಅಂದ್ರೆ ನಾಳೆನೂ ಕೂಡ ಬಸ್ಗಳು ಓಡಾಡಲ್ವಾ ಅಥವಾ ಓಡಾಡುತ್ತಾ? ನಾವು ನಿನ್ನೆ ಈವ್ನಿಂಗ್ ಮತ್ತು ಲೇಟ್ ನೈಟ್ ತನಕ ಚರ್ಚೆ ಮಾಡಿ ಒಂದು ನಿರ್ಣಯ ತಗೊಂಡಿದ್ವಿ. ನಾವು ಬಸ್ಗಳನ್ನು ನಡೆಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆದಷ್ಟು. ಆದರೆ ಸುರಕ್ಷತೆಗಾಗಲಿ ಪ್ರಯಾಣಿಕರಿಗಾಗಲಿ ಬಸ್ಗಾಗಲಿ ಏನಾದ್ರು ತೊಂದರೆ ಆದ್ರೆ ನಾವು ಅದನ್ನು ತಕ್ಷಣ ನಿಲ್ಲಿಸ್ತೀವಿ. ಬಟ್ ನಡೆಸಲಿಕ್ಕೆ ಅಂತ ನಮ್ಮ ಪ್ರಯತ್ನ ಇವತ್ತು ಆ ತರನೇ ಕೂಡ ಆಗಿದೆ. ನಾಳೆ ಕೂಡ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಓಕೆ ಸರ್, ಇವಾಗ ಬಂದ್ ಮಾಡಿ ಬಸ್ ಓಡಾಡೋಕೆ ಬಿಡಬೇಡಿ ಅಂತ ಹೇಳಿ ನಿಮ್ಗೇನಾದ್ರೂ ಇನ್ಸ್ಟ್ರಕ್ಷನ್ಸ್ ಬಂದಿದೆಯಾ ಸರ್? ನಮ್ಗೆ ಆತರ ಯಾವುದಿಲ್ಲ ಮೇಡಮ್. ನಮ್ದು ಪಬ್ಲಿಕ್ ಯುಟಿಲಿಟಿ, ಜನರಿಗೆ ತೊಂದರೆ ಆಗದೆ ಅಂತ ರೀತಿಯಲ್ಲಿ ನಾವು ಸರ್ವಿಸ್ ಕೊಡಬೇಕಾಗುತ್ತೆ. ಓಕೆ ಓಕೆ, ಇವತ್ತು ಸಂಜೆ ವೇಳೆಗೆ ಬಸ್ಗಳು ಜಾಸ್ತಿಯಾಗಿ ಓಡಾಡಬಹುದಲ್ವಾ ಸರ್? ನೋಡ್ತೀವಿ ಮೇಡಮ್. ಪರಿಸ್ಥಿತಿ ನಮ್ಗೆ ಅದು ಸ್ವಲ್ಪ ತಿಳಿಗೊಳಿಸಿ ಏನ್ ತೊಂದರೆ ಇಲ್ಲ ಅಂದ್ರೆ ನಾವು ಖಂಡಿತ ನಡೆಸ್ತೀವಿ. ಅಂದ್ರೆ ಕೆಲವೊಂದಿಷ್ಟು ಪ್ಲೇಸ್ಗೆ ಬಸ್ಗಳು ಓಡಾಡ್ತಾ ಇಲ್ಲ. ಮೆಜೆಸ್ಟಿಕ್ ಭಾಗದಲ್ಲಿ ತುಂಬಾ ಜನ ನಿಂತ್ಕೊಂಡು ಪರದಾಡ್ತಾ ಇದ್ದಾರೆ, ಬಸ್ಸೇ ಇಲ್ಲ, ಹೇಗ್ ಹೋಗೋದು ಅಂತ. ಆಟೋ ಬೇರೆ ಸರಿಯಾಗಿ ಸಿಗ್ತಾ ಇಲ್ಲ. ಸೊ ಎಲ್ಲಾ ಭಾಗದಲ್ಲಿಯೂ ಕೂಡ ಬಸ್ಗಳ ಸಂಚಾರ ಅವಾಗವಾಗ ಆಗ್ತಾ ಇರುತ್ತೆ. ಹೌದೌದು ಮೇಡಮ್, ಸ್ಪ್ಯಾರ್ಸ್ ಇದೆ ಅಷ್ಟು. ನಾವು ಈಗ ತಾವು ನೋಡಿದ ಪ್ರಕಾರ 1619 ಶೆಡ್ಯೂಲ್ ಕ್ಯಾನ್ಸಲ್ ಆಗಿದೆ. ಜನರಿಗೆ ತೊಂದರೆ ಆಗಿದೆ ಖಂಡಿತ. ನಾವು ಈಗ ನೋಡ್ಕೊಂಡು ಪರಿಸ್ಥಿತಿ ಸರಿ ಇದೆ ಅಂದ್ರೆ ತಕ್ಷಣ ನಾವು ಬಸ್ಗಳು ಓಡಾಡ್ತೀವಿ. ಓಕೆ, ಇದುವರೆಗೂ ರೆಸ್ಪಾನ್ಸ್ ಹೇಗಿದೆ ಸರ್? ಅಂದ್ರೆ ಜನರು ಬರ್ತಾ ಇದ್ದಾರಾ? ಅಂದ್ರೆ ನಾವು ಕೆಲವು ಟೈಮ್ ನಡೆಸಿದ್ವಿ ಮೇಡಮ್, ಬಟ್ ಜನ ಬಂದಿಲ್ಲ. ಕೆಲವು ಕಡೆ ಜಾಸ್ತಿ ಇದ್ರು ಕೂಡ ನಾವು ನಡೆಸ್ಲಿಕ್ಕೆ ಆಗ್ಲಿಲ್ಲ. ಆತರ ಇದೆ, ಮಿಕ್ಸ್ ಇದೆ. ಬಟ್ ಏನೇ ಇದ್ರು ಕೂಡ ನಾವು ಸರ್ವಿಸ್ ಕೊಡಕ್ಕೆ ಟ್ರೈ ಮಾಡ್ತೀವಿ. ಓಕೆ ಓಕೆ ಓಕೆ, ಇವಾಗ ಸೇಫ್ಟಿ ಮೆಷರ್ಸ್ ಎಲ್ಲ ಏನ್ ತಗೊಂಡಿದ್ದೀರಾ ಸರ್? ಅಂದ್ರೆ ಬೆಳಿಗ್ಗೆ ಪೊಲೀಸ್ ಅವ್ರ ಜೊತೆ ಕೂಡ ನಿನ್ನೆ ಕೂಡ ಚರ್ಚೆ ಮಾಡಿದ್ವಿ. ನಮ್ಮ ಡೈರೆಕ್ಟರ್ SND ಅವರು ಕೂಡ ಕಮಿಷನರ್ ಪೊಲೀಸ್ ಅವ್ರ ಜೊತೆ ಮಾತಾಡಿದ್ವಿ. ಮತ್ತು ಡಿಪೋಸ್ ಕಡೆ ಆಗಲಿ ಎಲ್ಲ ಕಡೆ ನೋಡ್ತಾ ಇದ್ವಿ. ಮತ್ತು ಇಮಿಡಿಯೇಟ್ಲಿ ಏನಾದ್ರು ಆತರ ಪ್ರಾಬ್ಲಮ್ ಅಂದ್ರೆ ಪೊಲೀಸ್ ಕಂಟ್ರೋಲ್ ರೂಮ್ ಮಾತಾಡ್ಕೊಂಡು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ವಾಪಸ್ ಪ್ರಯಾಣಿಕರಾಗ್ಲಿ ನಮ್ಮ ಬಸ್ ಆಗಲಿ ವಾಪಸ್ ತರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಒಟ್ಟಾರೆ ಇವಾಗ ನಿಮ್ ಡಿಪಾರ್ಟ್ಮೆಂಟ್ ವೈಸ್ ಅಂದ್ರೆ ಅವರಾಗಿ ಬರ್ತಾ ಇಲ್ವಾ? ಅಂದ್ರೆ ಅಲ್ಲಿ ಚಾಲಕರಾಗಿರಬಹುದು, ಕಂಡಕ್ಟರ್ ಆಗಿರಬಹುದು, ವಾಲಂಟಿಯರ್ಲಿ ಕೆಲವೊಂದಿಷ್ಟು ಜನ ಈ ಪ್ರತಿಭಟನೆಗೆ ಸಾಥ್ ಕೂಡ ಕೊಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಸೊ ಅವರು ಬರ್ತಿಲ್ವಾ ಅಥವಾ ಅವ್ರ ರೆಸ್ಪಾನ್ಸ್ ಕೂಡ ಇದ್ದಾರೆ? ಈಗ ಆಫ್ಟರ್ನೂನ್ ಒಂದು ಶೆಡ್ಯೂಲ್ ಇರುತ್ತೆ, ಆ ಶೆಡ್ಯೂಲ್ ಕೂಡ ಮಧ್ಯಾಹ್ನ ಶಿಫ್ಟ್ ಇರುತ್ತೆ, ಅದು ಕೂಡ ಬರ್ತಾ ಇದ್ದಾರೆ. ಆತರ ಏನಿಲ್ಲ. ಓಕೆ, ಅವ್ರೇನ್ ಸಪೋರ್ಟ್ ಮಾಡ್ತಾ ಇಲ್ಲ ಈ ಮುಷ್ಕರಕ್ಕೆ?
ಆ ತರ ಏನಿಲ್ಲ ಮೇಡಮ್, ನಮ್ಮ ಬಸ್ಸಸ್ ಎಂದಿನಂತೆ ಅವ್ರು ಬಂದಿದ್ದಾರೆ, ಏನು ತೊಂದರೆ ಇಲ್ಲ. ನಾವೇ ಪರಿಸ್ಥಿತಿ ನೋಡ್ಕೊಂಡು ಕಂಟ್ರೋಲ್ ಮೆಜರ್ ತಗೊಳ್ತೇವೆ. ಓಕೆ ಸರ್, ಥ್ಯಾಂಕ್ ಯು ಸರ್ ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಇದು BMTC MD ಆಗಿರುವಂತಹ ಪ್ರಸಾದ್ ಅವರ ಮಾತಾಗಿತ್ತು ವೀಕ್ಷಕರೇ. ಅಂದ್ರೆ ಇವಾಗ 413 ಬಸ್ಗಳನ್ನು ನಾವು ಬಿಟ್ಟಿದ್ದೇವೆ. ಸಂಜೆ ಹೊತ್ತಿಗೆ ಇನ್ನೂ ಜಾಸ್ತಿ ಪ್ರಮಾಣದ ಬಸ್ ಅನ್ನ ಬಿಡ್ತಾ ಇದ್ದೇವೆ. ಅಂದ್ರೆ ಜನರ ರೆಸ್ಪಾನ್ಸ್ ನೋಡಿಕೊಂಡು, ಜನರಿಗೆ ಯಾವ ರೀತಿಯಾಗಿ ಅವೈಲಬಿಲಿಟಿ ಬೇಕು ಆ ರೀತಿ ನೋಡಿಕೊಂಡು ನಾವು ಬಸ್ ಸಂಚಾರವನ್ನ ಸ್ಟಾರ್ಟ್ ಮಾಡ್ತೇವೆ. ಇನ್ನು ನಾಳಿನ ಪರಿಸ್ಥಿತಿಯನ್ನ ನೋಡಿಕೊಂಡು ನಾಳೆನೂ ಕೂಡ ಬಸ್ ಅನ್ನ ಬಿಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಮಧ್ಯಾಹ್ನ 2032 ಬಸ್ಗಳು ರೋಡಿಗಿಳಿಯಬೇಕಾಗಿತ್ತು. ಆದರೆ ಕೇವಲ 413 ಬಸ್ಗಳು ಮಾತ್ರ ರೋಡಿಗಿಳಿದಿವೆ ಅಂತ ಹೇಳಿ BMTC MD ಪ್ರಸಾದ್ ಅವರು ಪಬ್ಲಿಕ್ ಟಿವಿ ಜೊತೆ ಮಾಹಿತಿಯನ್ನ ಹಂಚಿಕೊಂಡ್ರು. ಓಕೆ, ಕ್ಯಾಂಪ್ಸ್ ಕಾರ್ಯದರ್ಶಿಯಾಗಿರುವಂತಹ ಶಶಿಕುಮಾರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರಮ್ಮ. ಸರ್, ನಾಳೆನೂ ಕೂಡ ಖಾಸಗಿ ಶಾಲೆಗಳು ಇರುತ್ತಾ ಇರಲ್ವಾ? ಅಲ್ಲ, ಇವತ್ತಿನ ಪರಿಸ್ಥಿತಿ ನೋಡಿದಾಗ ನಾಳೆ ಕೂಡ ನಾವು ಏನು ಶಿಫಾರಸು ಮಾಡಿದ್ವಿ 2 ದಿನಗಳು ರಜೆ ಕೊಟ್ಬಿಡಿ ಅಂತ, ಅದೇ ರೀತಿ ಬಹುತೇಕ ನಮ್ಮ ಶಿಕ್ಷಣ ಸಂಸ್ಥೆಗಳು, ನಮ್ಮ ಸದಸ್ಯ ಶಾಲೆಗಳು ರಜವನ್ನ ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ಯಾವಾಗ ಎಲ್ಲಿ ಏನು ಘಟನೆಗಳು ನಡೀತವೆ ಗೊತ್ತಿಲ್ಲ. ಇವತ್ತು ಬೆಳಗಿನ ಉದಾಹರಣೆ ತೆಗೆದುಕೊಂಡಾಗ ಅಲ್ಲೊಂದು ಇಲ್ಲೊಂದು ಕಲ್ಲುಗಳ ತೂರಾಟ ಇಂಥವೆಲ್ಲ ನಡೆದಿದ್ದಾವೆ. ಅದೇ ರೀತಿಯಲ್ಲಿ ನಾಳೆ ಮಕ್ಕಳ ವಾಹನಗಳ ಮೇಲೆ ಕಲ್ಲು ತೂರಲ್ಲ ಅನ್ನತಕ್ಕಂಥದ್ದು ಯಾವುದೇ ನಂಬಿಕೆ ಇಲ್ಲ. ಅದರಲ್ಲೂ ಕಿಡಿಗೇಡಿಗಳು ಬೇಕಂತಾನೆ ಉದ್ದೇಶಪೂರ್ವಕವಾಗಿ ಸ್ಥಳೀಯ ಇರ್ತಕ್ಕಂಥ ಯಾರೋ ದ್ವೇಷಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಉದ್ದೇಶಪೂರ್ವಕವಾಗಿಯೂ ಮಾಡಬಹುದು. ಅಂತ ಪರಿಸ್ಥಿತಿಯಲ್ಲಿ ಮಕ್ಕಳ ಸುರಕ್ಷತೆ ಪ್ರಶ್ನೆಯಲ್ಲಿರುತ್ತೆ. ಹಾಗಾಗಿ ನಾಳೆ ದಿನ ಖಾಸಗಿ ಶಾಲೆಗಳಲ್ಲಿ ಏನೇ ಆದ್ರೂ ಕೂಡ ಖಾಸಗಿ ಶಾಲೆಯ ಮುಖ್ಯಸ್ಥರು ಜವಾಬ್ದಾರಿ ಆಗೋದ್ರಿಂದ ಸ್ಪಷ್ಟವಾಗಿ ನಮ್ಮ ಸಂಘಟನೆಯ ನಿಲುವು, ಕೆಲವರು ಎಲ್ಲರೂ ಒಪ್ಪುವಂತದಿಲ್ಲ, ಅವರು ಏನ್ ಸಂಘದ ಒಂದಿನ ನಾವು ಕೇಳಬೇಕು ಅನ್ನೋಂತ ಅವಿವೇಕತನೂ ಇರುತ್ತೆ ಕೆಲವರಿಗೆ. ಬಟ್ ಒಟ್ಟಾರೆ ತೆಗೆದುಕೊಂಡಾಗ ಮಕ್ಕಳ ಹಿತದೃಷ್ಟಿಯಿಂದ ನಾವು ತೆಗೆದುಕೊಂಡಂತ ನಿರ್ಧಾರ ನಿನ್ನೆ ಏನಿತ್ತು ಅದೇ ಮುಂದುವರಿಯುತ್ತೆ. ರಾಜ್ಯಾದ್ಯಂತ ನಾವು ಕೂಡ ಸರ್ಕಾರಕ್ಕೆ ವಿಶೇಷವಾಗಿ ನೋಡಿ, ಇವತ್ತಿನ ದಿನ ಹಾಸನದಲ್ಲಿ, ಚಿಕ್ಕಮಗಳೂರಲ್ಲಿ ಇಲ್ಲೆಲ್ಲರೂ ಕೂಡ ಜಿಲ್ಲಾಧಿಕಾರಿಗಳು ಅವರು ಅವರ ಕರ್ತವ್ಯವನ್ನ ಮಾಡಿಲ್ಲ. ಅವರು ರಜವನ್ನ ಕೊಡದೆ ಕೊನೆಗೆ ಮಕ್ಕಳು ಬಂದು ಅಲಿಯುವಂತ ಪರಿಸ್ಥಿತಿಗಳು ಉದ್ಭವ ಆಯ್ತು. ಇದಕ್ಕೆ ಯಾರು ಕಾರಣ? ನಾಳೆ ದಿನ ಜಿಲ್ಲಾಧಿಕಾರಿಗಳಿಗೆ ನಾವು ಪ್ರತಿ ಸಲ ಹೇಳ್ತೀವಿ, ನೀವಲ್ಲ, ಶಿಕ್ಷಣ ಇಲಾಖೆ ನೇರವಾಗಿ ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ. ನೀವು ಪರಿಸ್ಥಿತಿ ಅವಲೋಕನ ಮಾಡಿ ನಿರ್ಧಾರ ತೆಗೆದುಕೊಳ್ಳುವಷ್ಟೊತ್ತಿಗೆ ಆಗುವಂತ ಅನಾನುಕೂಲ ಯಾರು ತಪ್ಪಿಸಕ್ ಸಾಧ್ಯ ಇಲ್ಲ. ಇದು ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆಲ್ರಿಗೂ ಕೂಡ ಪೀಕ್ ಟೈಮ್ ಸರ್. ಸೊ ಸಾಕಷ್ಟು ಪ್ಯಾರೆಂಟ್ಸ್ ಕೂಡ ನಿನ್ನೆ ನಾವು ಪಬ್ಲಿಕ್ ಕಾಲ್ ತಗೊಂಡಾಗ ಸಾಕಷ್ಟು ಪ್ಯಾರೆಂಟ್ಸ್ ಕೂಡ ಹೇಳ್ತಾ ಇದ್ರು ಎಕ್ಸಾಮ್ ಟೈಮ್ ಇದೆ, ಎಕ್ಸಾಮ್ ಇದೆ, ಕೆಲವೊಂದಿಷ್ಟು ಎಕ್ಸಾಮ್ ಅನ್ನ ಮುಂದೂಡೇ ಇಲ್ವಾ? ಹೌದು, ಅದು ತಪ್ಪು. ಈ ಸರ್ಕಾರದ ಬೇಜವಾಬ್ದಾರಿ, ಕೆಲ ಅಧಿಕಾರಿಗಳ ಉದ್ದಟತನ ಇದೆಯಲ್ಲ, ಇಂಥ ಪರಿಸ್ಥಿತಿಗಳಲ್ಲೂ ಮಕ್ಕಳ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಇವರು ದೊಡ್ಡದಾಗಿ ಭಾಷಣ ಬಿಗಿತಾರೆ, ಸುರಕ್ಷತೆ ಅಂತ. ಅದಕ್ಕೆ ಪೂರಕವಾಗಿ ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ಕೂಡ ಸೌಜನ್ಯ ಇಲ್ಲದೆ ಹೋಗುತ್ತೆ. ಇಂಥ ಪರಿಸ್ಥಿತಿಲಿ ಅನಾನುಕೂಲ ಆದಾಗ ಅವರಿಗಾಗತಕ್ಕಂತ ನೋವು, ಅವರಿಗಾಗತಕ್ಕಂತ ಸಮಸ್ಯೆಗಳು ಯಾರೂ ವರ್ತಿಸಕ್ಕಾಗಲ್ಲ. ಹಾಗಾಗಿ ನಾವು ಖಾಸಗಿ ಅನುದಾನ ರಹಿತ ಶಾಲೆಯ ಒಂದು ಹಿನ್ನೆಲೆಯಲ್ಲಿ ನಾವು ನಿರ್ಧಾರಗಳನ್ನ, ಶಿಫಾರಸನ್ನ ನಮ್ಮ ಸಂಘದ ಸದಸ್ಯರಿಗೆ ಈಗಾಗಲೇ ಮಾಡಿದ್ದೇವೆ. ಅದ್ರ ಪ್ರಕಾರ ಬಹುತೇಕ ಜನ ನಿರಾಳವಾಗಿ ಅವರು ರಜವನ್ನ ಕೊಟ್ಟು ಇದು ಕಾಂಪೌಂಡ್ 2 ತಿಂಗಳಿಂದ ನಾವು ಬಹುತೇಕ ಶಾಲೆಗಳು ಶನಿವಾರ ಪೂರ್ತಿ ಪ್ರಮಾಣದ ಶಾಲೆಗಳನ್ನ ತರಗತಿಗಳನ್ನ ನಡೆಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಭಾನುವಾರ ಕೂಡ ಈ 10ನೇ ತರಗತಿ PUCಗಳಿಗೆ ತರಗತಿಗಳನ್ನ ನಡೆಸ್ತಾ ಇದ್ದಾರೆ. ಈ ತರ ಎಲ್ಲೋ ಒಂದ್ ಕಡೆ ನಮ್ಮ ಜವಾಬ್ದಾರಿ, ನಮ್ಮ ಸಾಮಾಜಿಕ ಕಳಕಳಿಯಿಂದ ಶಿಕ್ಷಕರು ಮನವೊಲಿಸಿ, ಯಾಕಂದ್ರೆ ಶಿಕ್ಷಕರ ಮನೆಯಲ್ಲಿ ಕೂಡ ನಾವು ಅವರ ಪರಿಸ್ಥಿತಿಗಳನ್ನ ನೋಡ್ಬೇಕು. ಇಂಥ ಪರಿಸ್ಥಿತಿಯಲ್ಲಿ ಇದನ್ನೆಲ್ಲ ಮುಂದಿಟ್ಟು ಅವರಿಗೆ ಮನವಿ ಮಾಡಿ ಪರೀಕ್ಷೆ ಹತ್ರ ಬರ್ತಾ ಇದೆ ಅಂತ ಹೇಳಿ ಪಾಠ ಪ್ರವಚನಗಳನ್ನ ಹೆಚ್ಚುವರಿ ಮಾಡ್ತಾ ಇದ್ದೇವೆ. ಇನ್ನು ಎಷ್ಟು ಸಾಧ್ಯವೋ ಅಷ್ಟು ಮಾಡಕ್ ಸಾಧ್ಯ. ಓಕೆ ಸರ್, ಇವಾಗ ನೀವು ರಾಜ್ಯಾದ್ಯಂತ ಖಾಸಗಿ ಶಾಲೆಗಳಿಗೆ ರಜೆ ಬಿಕಾಸ್ ಬಂದಿದೆ ಅಂತ ನಿನ್ನೆನೆ ಹೇಳಿದ್ರಿ, ಇವತ್ತು ಕೂಡ ಹೇಳ್ತಾ ಇದ್ದೀರಿ. ಬಟ್ ಕೆಲವೊಂದು ಡಿಸ್ಟ್ರಿಕ್ಟ್ಗಳಲ್ಲಿ ಈಗಲೂ ಕೂಡ ಶಾಲೆಗಳು ಓಪನ್ ಇದೆ, ಕ್ಲಾಸಸ್ ನಡೀತಾ ಇದೆ ಸರ್, ಅದಕ್ಕೆ ಏನ್ ಹೇಳ್ತೀರಾ?
ಅದನ್ನೇ ನಾನು ಹೇಳ್ತಾ ಇರೋದು. ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಅವರು, ನಾವು ನಿನ್ನೆ ಕೂಡ ಏನ್ ಹೇಳಿದ್ವಿ, ಆಯಾ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಆಯಾ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಅವರ ಡಿಸ್ಕ್ರಿಷನ್ ಪವರ್ಸ್ ಅಲ್ಲಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅವರಿಗೆ ಸಂಪೂರ್ಣವಾದ ಜವಾಬ್ದಾರಿ ಕೊಟ್ಟಿದ್ವಿ. ಅದೇ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಕೆಲವರು ಅವ್ರ ನಿರ್ಧಾರಗಳನ್ನ ಅವರು ರಜಾ ಕೊಟ್ಟಿಲ್ಲ, ಅಂದ್ರೆ ಸರ್ಕಾರಿ ಮತ್ತೆ ಅನುದಾನಿತ ಶಾಲೆಗಳಿಗೆ. ಇಲ್ಲಿ ಅರ್ಥಾತ್ ಅಲ್ಲಿ ಏನು ಸಮಸ್ಯೆ, ಅಕಸ್ಮಾತ್ ಸಮಸ್ಯೆ ಆದ್ರೆ ಯಾರು ಹೊಣೆ? ಅಕಸ್ಮಾತ್, ಯಾಕೆಂದ್ರೆ ಬೇರೆಯವರು ಯಾರು ಬೇಕಾದ್ರೂ ಓಡೋಗ್ಬೋದು, ಎಲ್ಲೋ ಬಚ್ಚಿಟ್ಕೊಬಹುದು. ಮಕ್ಕಳು ಏಕಾಏಕಿ ತೊಂದರೆ ಆದಾಗ ಮಕ್ಕಳು ಆತಂಕಕ್ಕೊಳಗಾಗ್ತಾರೆ, ಅವ್ರ ಪಾಲಕ ಪೋಷಕರು ಆತಂಕಕ್ಕೊಳಗಾಗ್ತಾರೆ. ಆ ಸಂದರ್ಭದಲ್ಲಿ ಉದ್ಭವಿಸ್ತಕ್ಕಂತ ಸಮಸ್ಯೆಗಳು ನಮಗೆ ಅನುಭವ ಇದೆ ಮೊದಲು ಕೂಡ. ಆ ಒಂದು ಅನುಭವದಲ್ಲಿ ನಾವೇನ್ ಹೇಳ್ತೀವಿ, ನೀವ್ ಯಾಕೆ ರಿಸ್ಕ್ ತೆಗೆದುಕೊಳ್ತೀರಾ? ಯಾಕಂದ್ರೆ ನಾಳೆ ದಿನ ಸರ್ಕಾರ ಆಗ್ಲಿ, ಪೊಲೀಸ್ ಆಗ್ಲಿ, ಸಿಬ್ಬಂದಿಗಳಾಗ್ಲಿ ಬರೋದ್ರೊಳಗೆ ಏನ್ ಬೇಕಾದ್ರೂ ಆಗ್ಬೋದು. ಉದಾಹರಣೆಗೆ ಹೋದ ಬಾರಿ ಇದೇ ರೀತಿಯ ರಾಷ್ಟ್ರ ಮಟ್ಟದಲ್ಲಿ ಏನು ಒಂದು ಬೃಹತ್ ಪ್ರತಿಭಟನೆ ನಡೀತು, ನಾವು ಮೆಲುಕು ಹಾಕ್ಬೇಕು, ಪೀಣ್ಯ ದಾಸರಳ್ಳಿ ಅಥವಾ ಆ ಬನ್ನೇರುಘಟ್ಟ ರಸ್ತೆಗಳಲ್ಲಿ ಆಗಿದ್ದಂತ ಘಟನೆಗಳನ್ನ ನೆನ್ಸ್ಕೊಂಡ್ರೆ ಇಡೀ ಅರ್ಧ ದಿನ ಅಲ್ಲೋಲ ಕಲ್ಲೋಲ ಆಗಿತ್ತು. ಆ ಸಂದರ್ಭದಲ್ಲಿ ಶಾಲೆಯಲ್ಲಿ ಮಕ್ಕಳಿದ್ರು, ಆ ಪಾಲಕ ಪೋಷಕರ ಆತಂಕ, ಆಮೇಲೆ ಅವ್ರು ಯಾರಿಗೂ ತಾಳ್ಮೆ ಇರಲ್ಲ. ಪಾಲಕ ಪೋಷಕರಿಗೆ ಏನ್ ಬೇಕಾದ್ರೂ ಮಾತಾಡ್ತಾರೆ, ಆದ್ರೆ ಪಾಲಕ ಪೋಷಕರಿಗೆ ಅವರ ಒಂದು ಮಗು ಬಗ್ಗೆ ಮಾತ್ರ ಯೋಚನೆ ಇರುತ್ತೆ. ಆದ್ರೆ ಶಾಲೆಯ ವ್ಯವಸ್ಥೆಗೆ ಅಲ್ಲಿರ್ತಕ್ಕಂಥ ಸಾವಿರಾರು ಮಕ್ಕಳ ಬಗ್ಗೆ ಯೋಚನೆ ಇರುತ್ತೆ. ಆ ಸಾವಿರಾರು ಮಕ್ಕಳ ಮಧ್ಯೆ ಆ ಒಂದು ಮಕ್ಕಳ ಪಾಲಕ ಪೋಷಕರು ನಡ್ಕೊಳ್ಳುವಂತ. ಓಕೆ ಶಶಿಕುಮಾರ್ ಸರ್, ಥ್ಯಾಂಕ್ ಯು ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಇವತ್ತಿನಂತೆ ನಾಳೆಯೂ ಕೂಡ ಖಾಸಗಿ ಶಾಲೆಗಳಿಗೆ ರಜೆ ಇರುತ್ತೆ ಅಂತ ಹೇಳಿ ಕ್ಯಾಂಪ್ಸ್ನ ಕಾರ್ಯದರ್ಶಿ ಆಗಿರುವಂತಹ ಶಶಿಕುಮಾರ್ ಅವರು ಮಾಹಿತಿಯನ್ನ ನೀಡಿದ್ರು.